ನಮಸ್ತೆ, ವೆಲ್ಕಮ್ ಟು ಡೇ 9 ಇನ್ ಲೈಫ್ ಸೀರೀಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ಕೊಳ್ತಾ ಬನ್ನಿ ಇವತ್ತಿನ 9ನೇ ದಿನದ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಸೊ ನಾನಿವಾಗ ಡ್ಯೂಟಿಗೆ ಹೊರಡ್ತಾ ಇದ್ದೀನಿ. ನಿನ್ನೆ ದಿನ ಡ್ಯೂಟಿಗೆ ಹೋಗೋವರೆಗೂ ನೋಡಿದ್ರಿ, ಹೋಗಿ ಬಂದಮೇಲೆ ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನು ತೋರಿಸೋಣ ಅಂಥೇಳಿ. ಸೊ ಆನ್ ದ ವೇ ನಡ್ಕೊಳ್ತಾ ಬರುವಾಗ ಇಲ್ಲಿ ಇವತ್ತು ಗುರುವಾರ ಆಗಿರೋದ್ರಿಂದ ಪ್ರತಿ ಗುರುವಾರ ಹಾವೇರಿಯಲ್ಲಿ ಒಂದು ಫ್ಲವರ್ ಬಿಗ್ಗೆಸ್ಟ್ ಮಾರ್ಕೆಟ್ ಇರುತ್ತೆ, ಹೂವಿನ ಮಾರ್ಕೆಟ್ ಇರುತ್ತೆ, ವೆರೈಟಿ ಹೂಗಳು ಬರುತ್ತೆ. ಸೊ ಹಾಗೆ ಬರುವಾಗ ಇನ್ನೂ ಕೂಡ ಟೈಮ್ ಇತ್ತು ನನಗೆ ಟ್ರೈನಿಗೆ ಅಂತೇಳಿ. ಸೊ ಇಲ್ಲೊಂದು ಪುರಾತನವಾಗಿರ್ತಕ್ಕಂಥ ಸೋಮೇಶ್ವರ ದೇವಾಲಯ ಇದೆ, ಅದನ್ನು ತೋರಿಸೋಣ ಅಂಥೇಳಿ ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಇವಾಗ ಏನು ತಂಪು ಅನಿಸುತ್ತೆ ಗೊತ್ತಾ ಗುರು, ಸಖತ್ ಅಂದರೆ ಸಖತ್ ತಂಪು ಅನಿಸುತ್ತೆ. ಈ ಕೆತ್ತನೆಗಳನ್ನು ಇವನ್ನೆಲ್ಲ ನೋಡಿಬಿಟ್ರೆ ಇವುಗಳನ್ನು ಯಾರೂ ಮೀರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕೆತ್ತನೆ ಆ್ಯಂಡ್ ಅವ್ರ ಪೇಷನ್ಸ್ಗೆ ನಂದೊಂದು ಬಿಗ್ಗೆಸ್ಟ್ ಸಲಾಮ್ ಅಂತಲೇ ಹೇಳ್ಬೋದು. ಅಷ್ಟು ಪೇಷನ್ಸಿಂದ ಇಲ್ಲಿ ಎಲ್ಲ ನೀಟಾಗಿ ಇಷ್ಟು ಕ್ಲಿಯರಾಗಿ ಕೆತ್ತನೆ ಮಾಡಿರ್ತಾರೆ. ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಸುಮಾರು ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿಕೊಂಡು ಇವಾಗ ಇಲ್ಲಿಂದ ನಾನು ರೈಲ್ವೆ ಸ್ಟೇಷನ್ಗೆ ಬಂದೆ. ಸೊ ಯೂಶ್ವಲಿ ರೈಲ್ವೆ ಸ್ಟೇಷನ್ಗೆ ಬಂದ ತಕ್ಷಣ ಏನು ಮಾಡಬೇಕು, ಸೊ ನಾನು ಹೋಗೋ ಜಾಗಕ್ಕೆ ಬೇಕಾಗಿರುವಂಥ ಟಿಕೆಟನ್ನು ತೊಗೊಳ್ಬೇಕು. ಸೊ ಬನ್ನಿ ಟಿಕೆಟ್ ತಗೊಳ್ಳೋಣ. ಟಿಕೆಟ್ ತಗೊಂಡು ನಾನು ಫ್ಲೈಓವರ್ ಹತ್ಕೊಂಡು ಇವಾಗ ನಾನು ಹೋಗಬೇಕಾಗಿರುವಂಥ 3rd ಪ್ಲ್ಯಾಟ್ಫಾರ್ಮಲ್ಲಿ ನನ್ನ ಟ್ರೈನ್ ಬರೋದು, ಹಾಗಾಗಿ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ದೆ. ಟ್ರೈನ್ ಬಂತು, ಹತ್ಕೊಂಡು ಹೊರಟೇ ಬಿಟ್ಟೆ. ಅಲ್ಲಿಂದ ನನಗೆ ಸುಮಾರು 8 ಗಂಟೆಗೆ ನಾನು ನಮ್ಮೂರಿಗೆ ಲ್ಯಾಂಡ್ ಆಗಿದ್ದು. ಸೊ ಅಲ್ಲಿಗೆ ನಮ್ಮ ಮನೆಯವ್ರು ಬಂದು ನನ್ನ ಪಿಕ್ ಮಾಡ್ಕೊಂಡೋದ್ರು. ಸೊ ಅವಾಗ ಏನಾಯ್ತಪ್ಪ ಅಂತಂದರೆ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಯಿತು. ಟ್ರೈನ್ಗಳಲ್ಲಿ ನೈಟ್ ಟೈಮಲ್ಲಿ ಲೇಡೀಸ್ ಓಡಾಡೋರು ಸ್ವಲ್ಪ ಸೇಫ್ಟಿಯಾಗಿ ಓಡಾಡಿ, ಕಳ್ಳರು ಆ ಥರದವರು ತುಂಬ ಇರ್ತಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಸ್ವಲ್ಪ ಸೇಫ್ಟಿಯಾಗಿ ಓಡಾಡಿ ಅಂತೇಳಿ ಹೇಳ್ತಾ ಊಟವನ್ನು ಮುಗಿಸ್ಕೊಂಡು ಬಿಗ್ ಬಾಸನ್ನು ನೋಡ್ತಾ ಇವತ್ತಿನ ದಿನವನ್ನು ನಾವು ಕಳೆದಿದ್ದಾಯಿತು. ಸೊ ಹೇಗನ್ನಿಸ್ತು, ಏನನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆದರೆ ಮತ್ತೆ ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.